ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನೀನು ಈಗ ಈ ವಿಡಿಯೋ ನೋಡುತ್ತಿದ್ದೀಯಾ ಅಂದರೆ ಇದು ಆಕಸ್ಮಿಕ ಅಲ್ಲ. ಯಾರೋ ನಿನ್ನ ಹೆಸರನ್ನು ಮನಸ್ಸಿನಲ್ಲಿ ಹಿಡಿದುಕೊಂಡಿದ್ದಾರೆ. ಯಾರೋ ನಿನ್ನ ಬಗ್ಗೆ ಇವಳು ಚೆನ್ನಾಗಿರಬೇಕು ಎಂದು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮತ್ತು ಸಾಯಿ ಬಾಬಾ ನಿನ್ನನ್ನು ಈ ಕ್ಷಣದಲ್ಲಿ ಕೇಳುತ್ತಿದ್ದಾರೆ. ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ಬಾ, ನಾನು ನಿನ್ನ ಕೈ ಬಿಡಲ್ಲ. ಈ ವಿಡಿಯೋ ಕೊನೆವರೆಗೂ ನೋಡಿದರೆ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಶುರುವಾಗಬಹುದು. ಈ ವಿಡಿಯೋ ನೋಡಲು ಶುರು ಮಾಡುವ ಮುನ್ನ ಒಂದು ಚಿಕ್ಕ ವಿನಂತಿ. ನಿಮಗೆ ಸಾಯಿ ಬಾಬಾ ಸಂದೇಶ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಸಾಯಿ ಎಂದು ಬರೆಯಿರಿ, ಶೇರ್ ಮಾಡಿ ಯಾರಿಗಾದರೂ ಆಶೆ ಬೇಕಾದವರಿಗೆ, ಮತ್ತು ಇನ್ನಷ್ಟು ಭಕ್ತಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ಸಾಯಿ ಬಾಬಾ ಸಂದೇಶವನ್ನು ಕೊನೆಯವರೆಗೂ ಕೇಳಿ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಆಶೀರ್ವಾದ ಆರಂಭವಾಗಬಹುದು. ಮಗು, ಜೀವನದಲ್ಲಿ ಕೆಲವೊಮ್ಮೆ ನಾವು ಒಬ್ಬರೇ ಇದ್ದಂತೆ ಅನಿಸುತ್ತದೆ. ಯಾರು ನಮ್ಮ ಮಾತು ಕೇಳುತ್ತಿಲ್ಲ, ಯಾರು ನಮ್ಮ ನೋವು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಆ ಕ್ಷಣದಲ್ಲಿ ಮನಸ್ಸು ಹೇಳುತ್ತದೆ, ನಾನು ಇನ್ನೇನು ಮಾಡಬೇಕು? ಆದರೆ ಸಾಯಿಬಾಬಾ ಹೇಳುತ್ತಾರೆ, ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನಂಬಿಕೆಯ ಶಕ್ತಿ ಕತೆ. ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನಿಗೆ ತುಂಬ ಕಷ್ಟಗಳು ಬಂದವು. ಹಣ ಇಲ್ಲ, ಕೆಲಸ ಇಲ್ಲ, ಮನಸ್ಸಿನಲ್ಲಿ ನಿರಾಶೆ ತುಂಬಿತ್ತು. ಅವನು ಪ್ರತಿದಿನ ಒಂದೇ ಮಾತು ಹೇಳುತ್ತಿದ್ದ, ಸಾಯಿ ನನ್ನನ್ನು ಬಿಡಬೇಡ. ಜನರು ಅವನನ್ನು ನೋಡಿ ನಗುತ್ತಿದ್ದರು. ಅವನು ನಂಬಿಕೆಯನ್ನು ಬಿಡಲಿಲ್ಲ. ಒಂದು ದಿನ ಅಚ್ಚರಿಯಾಗಿ ಅವನ ಜೀವನದಲ್ಲಿ ಒಂದು ಅವಕಾಶ ಬಂದಿತು. ಅವನು ಪ್ರಾರ್ಥನೆ ಮಾಡುತ್ತಿದ್ದ ಅದೇ ಕ್ಷಣದಲ್ಲಿ ಅವನ ದಾರಿ ಬದಲಾಯಿತು. ಏಕೆ ಗೊತ್ತಾ? ನಂಬಿಕೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸಾಯಿಬಾಬಾ ಹೇಳುವ ಸಂದೇಶ. ಸಾಯಿಬಾಬಾ ನಿನಗೆ ಇಂದು ಹೇಳುವುದು ಏನು ಗೊತ್ತಾ? ನಿನ್ನ ನೋವು ನನಗೆ ಗೊತ್ತಿದೆ, ನಿನ್ನ ಕಣ್ಣೀರನ್ನು ನಾನು ನೋಡುತ್ತಿದ್ದೇನೆ, ನಿನ್ನ ಜೀವನವನ್ನು ನಾನು ನಿಧಾನವಾಗಿ ಸರಿಪಡಿಸುತ್ತಿದ್ದೇನೆ. ನೀನು ಏನೇ ಕಳೆದುಕೊಂಡರೂ ನಿನ್ನ ನಂಬಿಕೆ ಕಳೆದುಕೊಳ್ಳಬೇಡ. ಈ ಮಾತುಗಳನ್ನು ಈಗ ನಿನ್ನ ಮನಸ್ಸಿನಲ್ಲಿ ಹೇಳು. ಸಾಯಿ, ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಈ ಕ್ಷಣದಲ್ಲಿ ನೀನು ಈ ವಿಡಿಯೋ ನೋಡುತ್ತಿದ್ದರೆ ಇದು ಒಂದು ಸಂದೇಶ, ಇದು ಒಂದು ಆಶೀರ್ವಾದ, ಇದು ಒಂದು ಹೊಸ ಆರಂಭ. ಜೀವನದ ಸತ್ಯ, ಜೀವನ ಯಾವಾಗಲೂ ಸುಲಭವಾಗಿರುವುದಿಲ್ಲ. ಕೆಲವೊಮ್ಮೆ ನಾವು ಅಳುತ್ತೇವೆ, ಕೆಲವೊಮ್ಮೆ ನಾವು ಒಬ್ಬರೇ ಇದ್ದಂತೆ ಅನಿಸುತ್ತದೆ. ಆದರೆ ಸತ್ಯ ಏನು ಗೊತ್ತಾ? ಕಷ್ಟಗಳು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ಬಲಪಡಿಸಲು ಬರುತ್ತವೆ. ಮತ್ತು ಸಾಯಿ ಬಾಬಾ ಎಂದಿಗೂ ಹೇಳುತ್ತಾರೆ, ನಂಬು, ಸಮಯ ಬದಲಾಗುತ್ತದೆ. ನಿನ್ನ ಬಗ್ಗೆ ವಿಶೇಷ ಸಂದೇಶ. ನೀನು ಈ ವಿಡಿಯೋ ನೋಡುತ್ತಿರುವ ಕಾರಣ ನಿನ್ನ ಜೀವನದಲ್ಲಿ ಒಂದು ಹೊಸ ಬೆಳಕು ಬರಲಿದೆ. ನೀನು ಯಾರಿಗೂ ಹೇಳದ ನೋವು, ಯಾರಿಗೂ ಕಾಣದ ಕಣ್ಣೀರು, ಅವುಗಳನ್ನು ಸಾಯಿಬಾಬಾ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಇವತ್ತು ನೀನು ಒಬ್ಬನೇ ಅಲ್ಲ, ಇವತ್ತು ನೀನು ಒಬ್ಬಳೆಯಲ್ಲ, ನಾಳೆ ನೀನು ಗೆಲ್ಲುವವಳು. ಭಕ್ತಿ ಕ್ಷಣ. ಈ ಕ್ಷಣದಲ್ಲಿ ಕಣ್ಣು ಮುಚ್ಚಿ ಒಮ್ಮೆ ಹೇಳು, ಸಾಯಿ, ನನ್ನ ಜೀವನವನ್ನು ನೀನು ಹಿಡಿದುಕೋ. ಈ ಪ್ರಾರ್ಥನೆ ನಿನ್ನ ಮನಸ್ಸಿಗೆ ಶಾಂತಿ ಕೊಡುತ್ತಿದೆ. ನಿನಗೆ ಈ ಸಂದೇಶ ಇಷ್ಟವಾದರೆ ಲೈಕ್ ಮಾಡು, ಕಮೆಂಟ್ನಲ್ಲಿ ಸಾಯಿ ಎಂದು ಬರೆಯಿರಿ, ಶೇರ್ ಮಾಡು ಯಾರಿಗಾದರೂ ಅಗತ್ಯವಿರುವವರಿಗೆ, ಸಬ್ಸ್ಕ್ರೈಬ್ ಮಾಡು ಇನ್ನಷ್ಟು ಸಾಯಿ ಭಕ್ತಿಯ ವಿಡಿಯೋಗಳಿಗಾಗಿ. ನೆನಪಿಡು, ಯಾರು ನಿನ್ನನ್ನು ಬಿಟ್ಟರೂ ಸಾಯಿ ಬಾಬಾ ಬಿಡುವುದಿಲ್ಲ. ಸಮಯ ತಡವಾದರೂ ಸರಿಯಾದ ಸಮಯದಲ್ಲಿ ಎಲ್ಲವೂ ಸರಿಯಾಗುತ್ತದೆ. ನಂಬಿಕೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಮತ್ತು ಕೊನೆಗೆ, ಸಾಯಿ, ನಾನು ನಿನ್ನ ಕೈಯಲ್ಲಿ ಸುರಕ್ಷಿತವಾಗಿದ್ದೇನೆ. ಒಮ್ಮೆ ಹೇಳು, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಈ ಕ್ಷಣದಲ್ಲಿ ನೀನು ಈ ಮಾತು ಕೇಳುತ್ತಿದ್ದರೆ ಒಂದು ವಿಷಯ ನೆನಪಿಡು, ನಿನ್ನ ಜೀವನದಲ್ಲಿ ಈಗ ನಡೆಯುತ್ತಿರುವ ಎಲ್ಲವೂ ಶಾಶ್ವತವಲ್ಲ. ಇದು ಒಂದು ಹಂತ ಮಾತ್ರ, ಅಂತ್ಯ ಅಲ್ಲ. ಸಾಯಿಬಾಬಾ ನಿನ್ನನ್ನು ನೋಡುತ್ತಿದ್ದಾರೆ ಮತ್ತು ನಿಧಾನವಾಗಿ ನಿನಗೆ ಹೇಳುತ್ತಿದ್ದಾರೆ, ನಾನು ನಿನ್ನನ್ನು ತಯಾರು ಮಾಡುತ್ತಿದ್ದೇನೆ, ನಿನ್ನನ್ನು ಮುರಿಯುತ್ತಿಲ್ಲ. ಜೀವನದ ಅಡಗಿದ ಸತ್ಯ. ನಾವು ಬಹಳ ಬಾರಿ ಒಂದು ತಪ್ಪು ಅರ್ಥ ಮಾಡಿಕೊಳ್ಳುತ್ತೇವೆ, ನನಗೆ ಕಷ್ಟ ಬಂದಿದೆ ಅಂದರೆ ದೇವರು ನನ್ನ ಜೊತೆ ಇಲ್ಲ ಅಂತ. ಆದರೆ ಸತ್ಯ ಏನು ಗೊತ್ತಾ? ಕಷ್ಟ ಬಂದಾಗಲೇ ದೇವರು ಹತ್ತಿರವಾಗಿರುತ್ತಾರೆ. ಮೌನ ಬಂದಾಗಲೇ ಆಶೀರ್ವಾದ ಕೆಲಸ ಮಾಡುತ್ತಿದೆ. ವಿಳಂಬವಾದಾಗಲೇ ಉತ್ತಮವಾದದ್ದು ಬರುತ್ತಿದೆ. ಸಾಯಿಬಾಬಾ ಎಂದಿಗೂ ತಡ ಮಾಡುವುದಿಲ್ಲ. ಅವರು ಸರಿಯಾದ ಸಮಯ ಕಾಯುತ್ತಾರೆ. ನಂಬಿಕೆಯ ಪರೀಕ್ಷೆ. ಒಬ್ಬ ವ್ಯಕ್ತಿ ದಿನಾಲೂ ಪ್ರಾರ್ಥನೆ ಮಾಡುತ್ತಿದ್ದ, ಆದರೆ ಅವನಿಗೆ ಉತ್ತರ ಬರುತ್ತಿರಲಿಲ್ಲ. ಅವನು ಅಂದುಕೊಂಡ, ನನ್ನ ಪ್ರಾರ್ಥನೆ ಕೇಳಿಸಿಲ್ಲ ಅನಿಸುತ್ತಿದೆ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಅವನಿಗೆ ಬೇಕಾದದ್ದು ಇನ್ನೂ ದೊಡ್ಡದಾಗಿ ಸಿದ್ಧವಾಗುತ್ತಿತ್ತು. ಕೆಲವು ದಿನಗಳ ನಂತರ ಅವನ ಜೀವನದಲ್ಲಿ ಅಚ್ಚರಿಯ ಬದಲಾವಣೆ ಆಯಿತು. ಅವನು ಅಂದುಕೊಂಡದಕ್ಕಿಂತ ದೊಡ್ಡ ಆಶೀರ್ವಾದ ಬಂದಿತು.
ಬಂದಿತು. ನಿನ್ನ ಜೀವನಕ್ಕೂ ಇದೇ ಸಂದೇಶ. ನೀನು ಈಗ ಕಾಯುತ್ತಿರುವುದು ಏನೂ ಇದೆ ಅಲ್ಲವಾ? ಕೆಲಸ, ಹಣ, ಪ್ರೀತಿ, ಕುಟುಂಬ ಶಾಂತಿ, ಜೀವನದ ಸ್ಥಿರತೆ. ಸಾಯಿಬಾಬಾ ಹೇಳುತ್ತಿದ್ದಾರೆ, ಸ್ವಲ್ಪ ಇನ್ನೂ ಕಾಯು. ನಾನು ಉತ್ತಮವಾದದ್ದನ್ನು ಕೊಡುತ್ತಿದ್ದೇನೆ. ಮೌನದಲ್ಲಿ ಬರುವ ಉತ್ತರ ಬಹಳ ಬಾರಿ ದೇವರು ಶಬ್ದದಲ್ಲಿ ಉತ್ತರ ಕೊಡುವುದಿಲ್ಲ. ಅವರು ಕೊಡುತ್ತಾರೆ ಘಟನೆಗಳ ಮೂಲಕ, ಜನರ ಮೂಲಕ, ಅವಕಾಶಗಳ ಮೂಲಕ, ಸಮಯದ ಮೂಲಕ. ಆದ್ದರಿಂದ ಮೌನ ಬಂದಾಗ ಭಯಪಡಬೇಡ. ಅದು ದೇವರ ಕೆಲಸ ಶುರುವಾಗಿರುವ ಸಂಕೇತ. ನೀನು ಈ ಕ್ಷಣದಲ್ಲಿ ಒಪ್ಪ ಮಾತು ನಿನಗೆ ಹೇಳಬೇಕು. ಕಣ್ಣು ಮುಚ್ಚಿ ಹೇಳು, ಸಾಯಿ, ನಾನು ನಿನ್ನ ಸಮಯವನ್ನು ನಂಬುತ್ತೇನೆ. ಈ ಮಾತು ನಿನ್ನ ಒಳಗಿನ ಭಯವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿನಗೆ ಹೊಸ ಶಕ್ತಿ ಬರುತ್ತದೆ. ದೊಡ್ಡ ಬದಲಾವಣೆಯ ಮೊದಲು ಏನು ಆಗುತ್ತದೆ ನೆನಪಿಡು. ದೊಡ್ಡ ಬೆಳಕು ಬರುವ ಮೊದಲು ಕತ್ತಲೆ ಇರುತ್ತದೆ. ದೊಡ್ಡ ಜಯ ಬರುವ ಮೊದಲು ಪರೀಕ್ಷೆ ಇರುತ್ತದೆ. ದೊಡ್ಡ ಆಶೀರ್ವಾದ ಬರುವ ಮೊದಲು ಸಹನೆ ಇರುತ್ತದೆ. ನೀನು ಈಗ ಅದೇ ಹಂತದಲ್ಲಿದ್ದೀಯಾ. ಸಾಯಿಬಾಬಾ ನಿನಗೆ ಹೇಳುತ್ತಾರೆ, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ, ನಿನ್ನ ಪ್ರಾರ್ಥನೆಗಳು ಮರೆಯಾಗುವುದಿಲ್ಲ. ನಿನ್ನ ನಂಬಿಕೆ ನಿನ್ನನ್ನು ಗೆಲ್ಲಿಸುತ್ತದೆ. ಮತ್ತೆ ಕೊನೆಗೆ ನಾನು ನಿನ್ನ ಜೊತೆ ಇದ್ದೇನೆ ಯಾವಾಗಲೂ. ಈ ವಿಡಿಯೋ ನಿನ್ನ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡು. ಕಮೆಂಟ್ನಲ್ಲಿ ಸಾಯಿ ಬ್ಲೆಸ್ ಮೀ ಎಂದು ಬರೆಯಿರಿ. ಯಾರಿಗಾದರೂ ಒಪ್ಪಬೇಕಾದವರಿಗೆ ಶೇರ್ ಮಾಡಿ. ಇನ್ನಷ್ಟು ಭಕ್ತಿ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಜೀವನದಲ್ಲಿ ಏನೇ ಆಗಲಿ ನೆನಪಿಡು, ಸಾಯಿಬಾಬಾ ನಿನ್ನ ಕೈ ಬಿಡುವುದಿಲ್ಲ. ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ನಿನ್ನ ಉತ್ತಮ ದಿನಗಳು ಬರಲಿದೆ. ಮತ್ತೆ ನಂಬು, ಎಲ್ಲವೂ ಸರಿಯಾಗುತ್ತದೆ. ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ಕ್ಷಣದಲ್ಲಿ ನೀನು ಈ ವಿಡಿಯೋ ನೋಡುತ್ತಿದ್ದರೆ ಇದು ಆಕಸ್ಮಿಕ ಅಲ್ಲ. ನಿನ್ನ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಶುರುವಾಗಲಿದೆ. ನೀನು ಬಹಳ ದಿನಗಳಿಂದ ಕಾಯುತ್ತಿರುವ ಉತ್ತರ ಇವತ್ತು ಸಂಪೂರ್ಣವಾಗಿ ಬರಬಹುದು. ದೇವರ ಮೌನದ ಅರ್ಥ ಬಹಳ ಜನರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನನಗೆ ಸಹಾಯ ಆಗುತ್ತಿಲ್ಲ ಅಂದರೆ ದೇವರು ಇಲ್ಲ ಅಂತ. ಆದರೆ ಸತ್ಯ ಏನು ಗೊತ್ತಾ? ದೇವರು ಮೌನವಾಗಿರುವುದು ದೂರ ಇರುವುದಿಲ್ಲ. ದೇವರು ಕೆಲಸ ಮಾಡುತ್ತಿರುವುದು ಕಾರಣದ ರೀತಿಯಲ್ಲಿ. ದೇವರು ತಡ ಮಾಡುತ್ತಿರುವುದು ನಿನ್ನ ಉತ್ತಮಕ್ಕಾಗಿ. ಸಾಯಿಬಾಬಾ ಹೇಳುತ್ತಾರೆ, ನಾನು ನಿನ್ನಿಂದ ಏನನ್ನು ತೆಗೆದುಕೊಳ್ಳುವುದಿಲ್ಲ. ನಿನಗೆ ಉತ್ತಮವಾದದ್ದನ್ನು ಕೊಡಲು ಕಾಯುತ್ತಿದ್ದೇನೆ. ನಿನ್ನ ನೋವಿನ ಹಿಂದಿನ ಕಾರಣ, ನೀನು ಅನುಭವಿಸುತ್ತಿರುವ ನೋವು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ಹೊಸ ವ್ಯಕ್ತಿಯಾಗಿ ಮಾಡಲು. ಕೆಲವು ಜನರನ್ನು ನೀ ಜೀವನದಲ್ಲಿ ಕಳೆದುಕೊಳ್ಳಬೇಕು. ಕೆಲವು ದಾರಿಗಳು ಮುಚ್ಚಬೇಕು. ಆಗ ಮಾತ್ರ ಹೊಸ ದಾರಿ ತೆರೆಯುತ್ತದೆ. ಜೀವನದ ದೊಡ್ಡ ಸತ್ಯ. ನೀನು ಯಾವಾಗಲೂ ಒಂದು ವಿಷಯ ನೆನಪಿಡು, ತಡವಾಗುವುದು ನಿರಾಕರಣೆಯಲ್ಲ. ನಿರಾಕರಣೆ ರಕ್ಷಣೆ ಆಗಿರಬಹುದು. ವಿಳಂಬ ಉತ್ತಮ ಯೋಜನೆ. ನೀನು ಕೇಳಿದ ಪ್ರಾರ್ಥನೆ ಮರೆಯಾಗಿಲ್ಲ. ನಿರಾಕರಿಸಲ್ಪಟ್ಟಿಲ್ಲ, ತಡವಾಗಿ ಬರುತ್ತಿದೆ. ನಿನ್ನ ಒಳಗಿನ ಯುದ್ಧ. ನೀನು ಹೊರಗಿನಗೂ ಮಾಡುತ್ತಿದ್ದರೂ ಒಳಗೆ ಒಂದು ಯುದ್ಧ ನಡೆಯುತ್ತಿದೆ. ಭಯ, ಒಂಟಿತನ, ಒತ್ತಡ, ಭವಿಷ್ಯದ ಚಿಂತೆ. ಆದರೆ ಸಾಯಿಬಾಬಾ ನಿನಗೆ ಹೇಳುತ್ತಿದ್ದಾರೆ, ನೀನು ಯುದ್ಧ ಮಾಡಬೇಡ, ನಾನು ನಿನ್ನ ಪರವಾಗಿ ಹೋರಾಡುತ್ತಿದ್ದೇನೆ. ಅದೃಶ್ಯ ಸಹಾಯ. ನೀನು ನೋಡದಿರುವ ಹಲವಾರು ವಿಷಯಗಳು ಈಗಾಗಲೇ ನಡೆಯುತ್ತಿವೆ. ಸರಿಯಾದ ಜನರು ನಿನ್ನ ಜೀವನಕ್ಕೆ ಬರಲು ತಯಾರಾಗಿದ್ದಾರೆ. ತಪ್ಪು ಜನರು ನಿಧಾನವಾಗಿ ದೂರ ಹೋಗುತ್ತಿದ್ದಾರೆ. ಹೊಸ ಅವಕಾಶಗಳು ನಿನ್ನ ಕಡೆ ಬರುತ್ತಿವೆ. ನೀನು ಈಗ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದೀಯಾ. ಒಂದು ಶಕ್ತಿಶಾಲಿ ನಂಬಿಕೆಯ ಕ್ಷಣ. ಈ ಕ್ಷಣದಲ್ಲಿ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಹೇಳು, ಸಾಯಿ, ನಾನು ನಿನ್ನ ಸಮಯವನ್ನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಈ ಒಂದು ಮಾತು ನಿನ್ನ ಆತಂಕವನ್ನು ಕಡಿಮೆ ಮಾಡುತ್ತದೆ. ನಿನ್ನ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ನಿನ್ನ ನಂಬಿಕೆಯನ್ನು ಬಲಪಡಿಸುತ್ತದೆ. ನಿನ್ನ ಜೀವನದಲ್ಲಿ ಒಂದು ದಿನ ಬರುತ್ತದೆ, ಅಂದು ನೀನು ಹಿಂದಕ್ಕೆ ನೋಡಿ ಹೇಳುತ್ತೀಯಾ, ಈ ಕಷ್ಟಗಳೇ ನನ್ನನ್ನು ಇವತ್ತಿನ ನಾನು ಮಾಡಿದೆ. ಆ ದಿನ ನೀನು ಅಳುವುದಿಲ್ಲ, ನೀನು ಕೃತಜ್ಞತೆ ಹೇಳುತ್ತೀಯಾ. ಸಾಯಿಬಾಬಾ ನಿನಗೆ ಈಗ ಹೇಳುತ್ತಿದ್ದಾರೆ, ನಾನು ನಿನ್ನನ್ನು ನೋಡುತ್ತಿದ್ದೇನೆ. ನಿನ್ನ ಮೌನ ನನಗೆ ಕೇಳಿಸುತ್ತಿದೆ. ನಿನ್ನ ಕಣ್ಣೀರು ನನಗೆ ಗೊತ್ತಿದೆ. ನಿನ್ನ ಜೀವನವನ್ನು ನಾನು ಸರಿಪಡಿಸುತ್ತಿದ್ದೇನೆ ಮತ್ತು ಸ್ವಲ್ಪ ಸಹನೆ ಇಡು. ನಿನ್ನ ಉತ್ತಮ ದಿನಗಳು ಹತ್ತಿರದಲ್ಲಿದೆ. ಈ ವಿಡಿಯೋ ನಿನ್ನ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡು. ಕಮೆಂಟ್ನಲ್ಲಿ ಸಾಯಿ ಕೃಪೆ ಎಂದು ಬರೆಯಿರಿ. ಯಾರಿಗಾದರೂ ಒಪ್ಪಬೇಕಾದವರಿಗೆ ಶೇರ್ ಮಾಡಿ. ಇನ್ನಷ್ಟು ಸಾಯಿ ಭಕ್ತಿ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ನೆನಪಿಡು, ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ನಿನ್ನ ಹೋರಾಟ ನಿನ್ನನ್ನು ನಿರ್ಮಿಸುತ್ತದೆ. ನಿನ್ನ ನಂಬಿಕೆ ನಿನ್ನನ್ನು ಗೆಲ್ಲಿಸುತ್ತದೆ. ಸಾಯಿ ಇದ್ದಾರೆ ಅಂದರೆ ಏನೂ ಅಸಾಧ್ಯ ಅಲ್ಲ. ಈ ಕ್ಷಣದಲ್ಲಿ ಈ ಮಾತು ಕೇಳುತ್ತಿದ್ದರೆ ಒಂದು ವಿಷಯ ಸ್ಪಷ್ಟವಾಗಿ ತಿಳಿದುಕೋ, ನಿನ್ನ ಜೀವನ ಈಗ ಬ್ರೇಕ್ ಡೌನ್ ಅಲ್ಲ. ನಿನ್ನ ಜೀವನದಲ್ಲಿ ಒಳ್ಳೆಯ ದೊಡ್ಡ ಬದಲಾವಣೆ ಬರಲಿದೆ ಅನ್ನೋ ಅರ್ಥ.
ಸಾಯಿಬಾಬಾ ನಿನ್ನನ್ನು ನಿಧಾನವಾಗಿ ಹೊಸ ಜೀವನಕ್ಕೆ ತಯಾರಿಸುತ್ತಿದ್ದಾರೆ. ಕಾಣದ ಆಶೀರ್ವಾದ. ನೀನು ಈಗ ನೋಡುತ್ತಿರುವ ಸಮಸ್ಯೆಗಳು ಅವು ನಿನ್ನ ಅಂತ್ಯವಲ್ಲ, ಅವು ನಿನ್ನನ್ನು ರಕ್ಷಿಸುತ್ತಿರುವ ಸಂಕೇತ. ಅವು ನಿನ್ನನ್ನು ಬಲಪಡಿಸುತ್ತಿರುವ ಪ್ರಕ್ರಿಯೆ. ಅವು ನಿನ್ನ ಜೀವನವನ್ನು ಸರಿಪಡಿಸುತ್ತಿರುವ ಮಾರ್ಗ. ಸಾಯಿಬಾಬಾ ಎಂದಿಗೂ ತಪ್ಪು ದಾರಿಯಲ್ಲಿ ಬಿಡುವುದಿಲ್ಲ. ಅವರು ನಿನ್ನನ್ನು ಸರಿಯಾದ ದಾರಿಗೆ ತರುತ್ತಾರೆ. ಕೆಲವು ವಿಷಯಗಳು ನಿನಗೆ ಈಗ ಅರ್ಥವಾಗುತ್ತಿಲ್ಲ. ಏಕೆ ಇದು ನಡೆಯುತ್ತಿದೆ, ಏಕೆ ನಾನು ಅಲೋನ್ ಆಗಿದ್ದೇನೆ, ಏಕೆ ಉತ್ತರ ಬರುತ್ತಿಲ್ಲ. ಆದರೆ ಒಂದು ದಿನ ನೀನು ಹಿಂದಕ್ಕೆ ನೋಡಿ ಹೇಳುತ್ತೀಯಾ, ಈ ಎಲ್ಲವೂ ನನ್ನ ಉತ್ತಮಕ್ಕಾಗಿ ಆಗಿತ್ತು. ದೇವರ ಟೈಮಿಂಗ್ ನೆನಪಿಡು. ದೇವರು ತಡ ಮಾಡುವುದಿಲ್ಲ, ದೇವರು ಪ್ರಿಪೇರ್ ಮಾಡುತ್ತಾರೆ. ದೇವರು ಪರ್ಫೆಕ್ಟ್ ಟೈಮಿನಲ್ಲಿ. ಇದು ವ್ಯರ್ಥ ಸಮಯ ಅಲ್ಲ, ನಿನ್ನ ಜೀವನವನ್ನು ದೇವರು ಸಿದ್ಧ ಮಾಡುತ್ತಿರುವ ಸಮಯ. ನೀನು ಯಾರಿಗೂ ಹೇಳದ ಪ್ರಾರ್ಥನೆಗಳು, ನೀನು ಒಳಗಿನಿಂದ ಅತ್ತ ಕಣ್ಣೀರು, ಅವು ಎಲ್ಲವೂ ಕೇಳಲ್ಪಟ್ಟಿವೆ, ಗಮನಿಸಲ್ಪಟ್ಟಿವೆ, ದಾಖಲಾಗಿವೆ. ಸಾಯಿಬಾಬಾ ಹೇಳುತ್ತಾರೆ, ನಾನು ನಿನ್ನ ಒಂದು ಕಣ್ಣೀರನ್ನು ವ್ಯರ್ಥವಾಗಲು ಬಿಡುವುದಿಲ್ಲ. ಒಂದು ದಿನ ಬರುತ್ತದೆ, ಅಂದು ನಿನ್ನ ಕಷ್ಟಗಳು ಕಡಿಮೆಯಾಗುತ್ತವೆ, ನಿನ್ನ ಮನಸ್ಸು ಹಗುರವಾಗುತ್ತದೆ, ನಿನ್ನ ಜೀವನದಲ್ಲಿ ಹೊಸ ಬೆಳಕು ಬರುತ್ತದೆ. ಮತ್ತು ನೀನು ಹೇಳುತ್ತೀಯಾ, ಇದು ನಿಜವಾಗಿಯೂ ನನ್ನ ಜೀವನವೇ. ನೀನು ಈಗ ಅನುಭವಿಸುತ್ತಿರುವ ನೋವು ಅದು ನಿನ್ನನ್ನು ಮುರಿಯುತ್ತಿಲ್ಲ, ಅದು ನಿನ್ನೊಳಗಿನ ಶಕ್ತಿಯನ್ನು ಎಬ್ಬಿಸುತ್ತಿದೆ. ನೀನು ಯೋಚಿಸುವುದಕ್ಕಿಂತ ಹೆಚ್ಚು ಬಲವಂತನಾಗಿದ್ದೀಯಾ? ಈ ಮಾತು ನಿನ್ನ ಮನಸ್ಸಿನಲ್ಲಿ ಹಿಡಿದುಕೋ. ನನ್ನ ಸಮಯ ಬರುತ್ತಿದೆ, ನನ್ನ ಜೀವನ ಬದಲಾಗುತ್ತಿದೆ. ನಾನು ಒಬ್ಬನೇ ಅಲ್ಲ, ನಾನು ಒಬ್ಬಳೇ ಅಲ್ಲ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ಸಾಯಿಬಾಬಾ ನಿನಗೆ ಈಗ ಹೇಳುತ್ತಿದ್ದಾರೆ, ನೀನು ಕಾಯುತ್ತಿರುವ ಆಶೀರ್ವಾದ ಸಿದ್ಧವಾಗಿದೆ. ನಿನ್ನ ನೋವು ಅಂತ್ಯವಾಗಲಿದೆ. ನಿನ್ನ ಜೀವನವನ್ನು ನಾನು ಬದಲಾಯಿಸುತ್ತಿದ್ದೇನೆ. ನಿನ್ನ ನಂಬಿಕೆಗೆ ಪ್ರತಿಫಲ ಸಿಗಲಿದೆ. ಮತ್ತು ನೀನು ನಂಬು, ನಾನು ನಿನ್ನ ಜೀವನದಲ್ಲಿ ಅದ್ಭುತ ಮಾಡುತ್ತಿದ್ದೇನೆ. ಈ ವಿಡಿಯೋ ನಿನ್ನ ಹೃದಯಕ್ಕೆ ಮುಟ್ಟಿದರೆ ಲೈಕ್ ಮಾಡು, ಕಮೆಂಟ್ನಲ್ಲಿ ಓಂ ಸಾಯಿ ಎಂದು ಬರೆಯಿರಿ. ಯಾರಿಗಾದರೂ ಬೇಕಾದವರಿಗೆ ಶೇರ್ ಮಾಡಿ. ಇನ್ನಷ್ಟು ಭಕ್ತಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ಕತೆ ಇನ್ನೂ ಬರೆಯಲಾಗುತ್ತಿದೆ. ನಿನ್ನ ಉತ್ತಮ ದಿನಗಳು ಬರಲಿವೆ. ನಿನ್ನ ನಂಬಿಕೆ ನಿನ್ನನ್ನು ಗೆಲ್ಲಿಸುತ್ತದೆ. ಮತ್ತು ಸಾಯಿ ಇದ್ದರೆ ಜೀವನದಲ್ಲಿ ಯಾವ ಕತ್ತಲೆಯೂ ಶಾಶ್ವತವಲ್ಲ. ಈ ಕ್ಷಣದಲ್ಲಿ ನೀನು ಈ ಮಾತು ಕೇಳುತ್ತಿದ್ದರೆ ಇದು ಒಂದು ಸೂಚನೆ. ನಿನ್ನ ಜೀವನ ಈಗ ಹೊಸ ಅಧ್ಯಾಯಕ್ಕೆ ಹೋಗುತ್ತಿದೆ. ಹಳೆಯ ನೋವುಗಳು ನಿಧಾನವಾಗಿ ಮುಕ್ತವಾಗುತ್ತಿದೆ. ಹೊಸ ಆಶೀರ್ವಾದಗಳು ನಿನ್ನ ಕಡೆ ಬರುತ್ತಿವೆ. ಸಾಯಿಬಾಬಾ ನಿನ್ನನ್ನು ನಿಧಾನವಾಗಿ ರೂಪಿಸುತ್ತಿದ್ದಾರೆ. ನೀನು ಒಪ್ಪನೇ ಇದ್ದಂತೆ ಅನಿಸುತ್ತಿರಬಹುದು, ನೀನು ಒಬ್ಬಳೇ ಇದ್ದಂತೆ ಅನಿಸುತ್ತಿರಬಹುದು. ಆದರೆ ಸತ್ಯ ಏನು ಗೊತ್ತಾ? ನೀನು ಒಪ್ಪನೇ ಅಲ್ಲ, ನೀನು ಒಬ್ಬಳೇ ಅಲ್ಲ. ನೀನು ಬಿಟ್ಟು ಹೋಗಲ್ಪಟ್ಟಿಲ್ಲ, ನೀನು ರಕ್ಷಿಸಲ್ಪಡುತ್ತಿದ್ದೀಯಾ. ನೀನು ನೋಡದ ಕೈಗಳು ನಿನ್ನನ್ನು ಹಿಡಿದುಕೊಂಡಿವೆ. ನಿನ್ನ ಜೀವನದಲ್ಲಿ ಈಗ ನಡೆಯುತ್ತಿರುವುದು ಎಲ್ಲವೂ ಈ ಗೊಂದಲದ ಸಮಯದಲ್ಲೂ ಒಂದು ವಿಷಯ ಮಾತ್ರ ನೆನಪಿಡು, ಸಾಯಿಬಾಬಾ ನಿನ್ನನ್ನು ತಪ್ಪದಾರಿಗೆ ಬಿಡುವುದಿಲ್ಲ. ಈಗ ಎಲ್ಲವೂ ಅರ್ಥವಾಗದಿದ್ದರೂ ಮುಂದೆ ಎಲ್ಲವೂ ಸ್ಪಷ್ಟವಾಗುತ್ತದೆ. ಇಂದು ನೋವಾಗುತ್ತಿದ್ದರೂ ನಾಳೆ ಆಶೀರ್ವಾದವಾಗಬಹುದು. ಸಾಯಿಬಾಬಾ ಹೇಳುತ್ತಾರೆ, ಭಯಪಡಬೇಡ, ನಾನು ನಿನ್ನ ಮುಂದೆ ದಾರಿ ತೆಗೆಯುತ್ತಿದ್ದೇನೆ. ಸಾಯಿಬಾಬಾ ಕೆಲಸ ಮಾಡುವುದು ಹೀಗೆ, ಶಬ್ದದಲ್ಲಿ ಅಲ್ಲ, ಮೌನದಲ್ಲಿ ಅಲ್ಲ, ಕಾಣದ ರೀತಿಯಲ್ಲಿ. ಅವರು ನಿಧಾನವಾಗಿ ನಿನ್ನ ಇಂಪಾಸಿಬಲ್ ಅನ್ನು ಪಾಸಿಬಲ್ ಮಾಡುತ್ತಿದ್ದಾರೆ. ನೀನು ಯಾರಿಗೆ ಹೇಳದ ನೋವು, ನೀನು ರಾತ್ರಿ ಮೌನದಲ್ಲಿ ಅತ್ತ ಕಣ್ಣೀರು, ಅವು ಎಲ್ಲವೂ ಕೇಳಲ್ಪಟ್ಟಿವೆ, ಅರ್ಥ ಮಾಡಿಕೊಳ್ಳಲ್ಪಟ್ಟಿವೆ, ಉತ್ತರ ಪಡೆಯಲು ಸಿದ್ಧವಾಗಿವೆ. ಟರ್ನಿಂಗ್ ಪಾಯಿಂಟ್ ಈಸ್ ನಿಯರ್. ಒಂದು ದಿನ ಬರುತ್ತದೆ, ಅಂದು ನೀನು ಹಿಂದಕ್ಕೆ ನೋಡಿ ಹೇಳುತ್ತೀಯಾ, ಈ ಕಷ್ಟಗಳೇ ನನ್ನನ್ನು ಎಬ್ಬಿಸಿತು. ಆ ದಿನ ನೀನು ಅಳುವುದಿಲ್ಲ, ನೀನು ಶಾಂತವಾಗುತ್ತೀಯಾ, ನೀನು ಧನ್ಯವಾಗುತ್ತೀಯಾ. ನೀನು ಈಗ ಯೋಚಿಸುತ್ತಿರುವುದಕ್ಕಿಂತ ಹೆಚ್ಚು ಶಕ್ತಿಶಾಲಿ. ನಿನ್ನೊಳಗೆ ಸಹನೆ ಇದೆ, ನಿನ್ನೊಳಗೆ ನಂಬಿಕೆ ಇದೆ, ನಿನ್ನೊಳಗೆ ಯುದ್ಧವನ್ನು ಗೆಲ್ಲುವ ಶಕ್ತಿ ಇದೆ. ಸಾಯಿಬಾಬಾ ಅದನ್ನು ಈಗ ಎಬ್ಬಿಸುತ್ತಿದ್ದಾರೆ. ಈ ಮಾತು ಮನಸ್ಸಿನಲ್ಲಿ ಹಿಡಿದುಕೋ. ನನ್ನ ಕತೆ ಇನ್ನೂ ಮುಗಿದಿಲ್ಲ. ಸಾಯಿ ನನ್ನ ಜೊತೆ ಇದ್ದಾರೆ. ನಾನು ನಿನ್ನ ಜೀವನವನ್ನು ನೋಡುತ್ತಿದ್ದೇನೆ. ನಿನ್ನ ಮೌನ ನನಗೆ ಕೇಳಿಸುತ್ತಿದೆ. ನಿನ್ನ ಹೋರಾಟ ನನಗೆ ಗೊತ್ತಿದೆ. ನಿನ್ನ ಸಮಯ ಹತ್ತಿರವಾಗಿದೆ. ಮತ್ತು ಕೊನೆಯದಾಗಿ ನೀನು ನಂಬು, ನಾನು ನಿನ್ನ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುತ್ತಿದ್ದೇನೆ. ನಿನ್ನ ಕಷ್ಟಗಳು ಶಾಶ್ವತವಲ್ಲ, ನಿನ್ನ ಕಣ್ಣೀರು ವ್ಯರ್ಥ ಅಲ್ಲ. ನಿನ್ನ ಕತೆ ಇನ್ನೂ ಸುಂದರವಾಗಲಿದೆ. ಮತ್ತು ಸಾಯಿ ಇದ್ದಾರೆ ಎಂದರೆ ನಿನ್ನ ಜೀವನದಲ್ಲಿ ಅಸಾಧ್ಯವೇ ಇಲ್ಲ. ಓಂ ಸಾಯಿರಾಮ್. ಈ ಸಂದೇಶ ಕೊನೆಯವರೆಗೂ ನೋಡಿದ ಎಲ್ಲ ಪ್ರಿಯ ಸ್ನೇಹಿತರಿಗೆ ಒಂದು ವಿಷಯ ನೆನಪಿಡಿ,
ನಿಮ್ಮ ನೋವು ಶಾಶ್ವತವಲ್ಲ. ನಿಮ್ಮ ಕಷ್ಟಗಳು ನಿಮ್ಮನ್ನು ಮುರಿಯಲು ಅಲ್ಲ, ನಿಮ್ಮ ಜೀವನದಲ್ಲಿ ಬದಲಾವಣೆ ಬರಲು ಇದೆ. ಸಾಯಿಬಾಬಾ ಎಂದಿಗೂ ತಮ್ಮ ಭಕ್ತರನ್ನು ಬಿಡುವುದಿಲ್ಲ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ. ಅವರು ಸರಿಯಾದ ಸಮಯದಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ. ಈ ಕ್ಷಣದಲ್ಲಿ ನೀವು ಏನೇ ಅನುಭವಿಸುತ್ತಿದ್ದರೂ, ಒಂಟಿತನವಾಗಲಿ, ಹಣದ ಕಷ್ಟವಾಗಲಿ, ಮನಸ್ಸಿನ ನೋವಾಗಲಿ, ನೆನಪಿಡಿ, ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ನೀವು ಒಬ್ಬರಲ್ಲ. ಮತ್ತು ಈ ಒಂದು ಮಾತು ನಂಬಿಕೆ ಇಟ್ಟು ಮುಂದೆ ಸಾಗು. ಸಾಯಿಬಾಬಾ ನಿನ್ನ ಜೀವನವನ್ನು ಬದಲಾಯಿಸುತ್ತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಶೇರ್ ಮಾಡಿ ಯಾರಿಗಾದರೂ ಆಶೆ ಬೇಕಾದವರಿಗೆ. ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಸಾಯಿ ಭಕ್ತಿ ಸಂದೇಶಗಳಿಗಾಗಿ. ಓಂ ಸಾಯಿರಾಮ್. ಸಾಯಿ ನಿಮ್ಮನ್ನು ಸದಾ ಆಶೀರ್ವದಿಸಲಿ. ಶುಭರಾತ್ರಿ, ಶುಭ ದಿನ.